ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ ಒಂದು 4-5 ದಿನ ಆಯಿತು ನಾನು ನನ್ನ ಟೆರೆಸ್ ಗಾರ್ಡನಿಗೆ ಬಂದಿಲ್ಲ. ಸದ್ಯಕ್ಕೆ ನನ್ನ ಗಾರ್ಡನ್ ಸ್ಥಿತಿ ಈ ರೀತಿಯಾಗಿದೆ ನೋಡಿ. ಪೋರ್ಚುಲಕ್ಕದಲ್ಲಿ ಚೆನ್ನಾಗಿ ಹೂಗಳೆಲ್ಲ ಬರ್ತಾಯಿದೆ. ಈಗ ಸೀಸನ್ ಇರೋದ್ರಿಂದ ನಾನು ಒಬ್ಬರಿಗೆ ನೀರು ಹಾಕೋಕ್ಕೆ ಕೇಳೋಗಿದ್ದೆ. ಅವ್ರು ಹಾಕಿದ್ದಾರೆ. ಇವತ್ತು ಬಂದು ನಾನು ನೀರು ಹಾಕಿದ್ದೀನಿ. ಆದರೂ ಸ್ವಲ್ಪ ಕೇರ್ ಇಲ್ಲ ಅಂದರೆ ಗಿಡಗಳು ಹಾಳಾಗಿಬಿಡುತ್ತೆ ನೋಡಿ. ಒಂದಿಷ್ಟು ಒಣಗೋಗಿದೆ. ಈ ಥರ ತರಕಾರಿ ಎಲ್ಲ ಆದಾಗ ನಾವು ತಕ್ಕೊಂಬಿಡಬೇಕು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಇಲ್ಲಿ ನೋಡಿ, ಬೆಂಡೆಕಾಯಿ ಬೀಜ ಆಗಿ ಉದುರೋಗ್ಬಿಟ್ಟಿದೆ. ಇದು ಗಿಡ ಕೂಡ ಒಣಗೋಗಿದೆ. ಕಾಳಜಿ ಇಲ್ಲ ಅಂದರೆ ಈ ರೀತಿ ಆಗುತ್ತೆ. ಯಾಕಂದರೆ ಬರೀ ನೀರು ಹಾಕಿದ್ರೆ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಯಾಕೆ ಬಂದಿಲ್ಲ ಅಂದರೆ ನಮ್ಮ ಮಾವ ಅವರು ತೀರ್ಕೊಂಡ್ರು. ಹೀಗಾಗಿ ನಾನು ಯಾವುದೇ ಥರ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ 4-5 ದಿನದಿಂದ. ನೋಡಿ, ಈ ಟೊಮೆಟೊ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಿತ್ತು. ಈಗ ಬಿಸಿಲು ಬೇರೆ ಜಾಸ್ತಿ ಇದೆ. ಸ್ವಲ್ಪ ಕೇರ್ ಚೆನ್ನಾಗಾಗಬೇಕು. ಇದರಲ್ಲೊಂದು ಕರ್ಬೂಜ ಆಗಿತ್ತು. ಮೋಸ್ಟ್ಲಿ ಮಂಗ್ಯ ಕಿತ್ಕೊಂಡು ಹೋಗಿದೆ ಅಂತ ಅನಿಸುತ್ತೆ. ಇಲ್ಲೊಂದಾಗಿದೆ ನೋಡಿ. ಎರಡಿತ್ತು, ಒಂದು ತಕ್ಕೊಂಡೋಗಿದೆ, ಒಂದು ಹಾಗೇ ಇದೆ, ಕಂಡಿಲ್ಲ ಅನಿಸುತ್ತೆ. ಅದರಲ್ಲಿ ಟೊಮೆಟೊ ಕೂಡ ಇತ್ತು. ಆ ಟೊಮೆಟೊ ಕೂಡ ಕಿತ್ಕೊಂಡೋಗಿದೆ. ಹಾಗೆ ಈ ಬಾಟಲ್ಲು ನೋಡಿ, ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ. ಮಿಕ್ಸಲ್ಲಿದೆ. ಇದು ಒಂದು ಕಲರ್ ಬೇರೆ ಇದೆ, ಇದು ಒಂದು ಕಲರ್ ಇದೆ. ಈ ರೀತಿ ಹೂ ಬಿಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಹಾಗೆ ಒಂದು ಸ್ವಲ್ಪ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕಬೇಕು. ನಾನು ಇನ್ನೂ ರೆಡಿ ಮಾಡಿಲ್ಲ. ರೆಡಿ ಮಾಡಿ ಅದಕ್ಕೂ ಹಾಕ್ತೀನಿ. ಹಾಗೆ ಇದರಲ್ಲಿ ಅರಿಶಿನ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಹಾಕೋಕ್ಕಾಗಲಿಲ್ಲ. ಇನ್ಮೇಲೆ ಒಂದೊಂದನ್ನೇ ಶುರು ಮಾಡ್ಕೋತೀನಿ. ಯಾಕಂದರೆ ಗಾರ್ಡನ್ನಲ್ಲಿ ಕೆಲಸಗಳು ಮುಗಿಯೋದೇ ಇಲ್ಲ. ಇದೆಲ್ಲ ನಾನು ಅರಿಶಿಣಕ್ಕೆ ಅಂತ ರೆಡಿ ಮಾಡಿರುವಂಥ ಪಾಟು. ಇದರಲ್ಲಿ ಒಣಗಿರುವಂಥದ್ದು, ಬೇಡದೇ ಇರೋವಂಥದ್ದೆಲ್ಲ ತೆಗೆದುಬಿಟ್ಟು ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕುವಾಗ ನಿಮಗೆ ತೋರಿಸ್ತೀನಿ ನಾನು. ಸ್ವಲ್ಪ ಕೆಲಸಗಳೆಲ್ಲ ಆದಷ್ಟು ಪೆಂಡಿಂಗ್ ಉಳ್ಕೊಂಬಿಟ್ಟಿದ್ದಾವೆ. ಹೀಗೆ ಪಾಟ್ಗಳು ಕೂಡ ಅಷ್ಟೇ. ಇದರಲ್ಲೂ ಕೂಡ ಇವೆಲ್ಲ ಗಿಡ ಇದು ನೋಡಿ, ಬುಡ್ಮಿಕಾಯಿ ಬಳ್ಳಿ ನಾನು ಬೀಜ ಹಾಕಿದ್ದೆ, ಅದೆಲ್ಲ ಬಂದು ಕಾಯಿ ಆಗೋಕ್ಕೆ ಶುರುವಾಗಿದೆ ಈಗ. ಹಾಗೆ ಇದಕ್ಕೆ ನೀರು ಹಾಕ್ಕೋಬೇಕು, ಯಾಕಂದರೆ ನೀರು ಕಡಿಮೆ ಆಗಿದೆ ಇದಕ್ಕೆ. ಹಾಗೆ ಇದು ನೋಡಿ, ಸ್ವೀಟ್ ಲೆಮನ್ ಪ್ಲ್ಯಾಂಟು. ಇದ್ರ ಹೂವೆಲ್ಲ ಉದುರೋಗ್ತಾ ಇತ್ತು ಇಷ್ಟು ದಿನ. ಈಗ ಇದರಲ್ಲಿ ಕಾಯಿ ಹಿಡಿದಿದೆ. ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟ್ ಲೆಮನ್ನು. ನೋಡಿ ಎಷ್ಟು ಕಾಯಿ ಆಗಿದೆ ಅಂತ. ಹೂ ಕೂಡ ಅಷ್ಟೇ ಜಾಸ್ತಿ ಇದ್ದಾವೆ. ಇದು ಕಾಯಿ ಕೂಡ ಆಗಿದೆ. ಇದು ಎಷ್ಟು ಬಿಡುತ್ತೆ ಗೊತ್ತಿಲ್ಲ, ಮಂಗ ನೋಡಬೇಕು. ಹಾಗೆ ಗಾರ್ಡನ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಒಂದು 2-3 ದಿನ ಇಲ್ಲ ಅಂದರೆ ಎಲ್ಲ ಎಲೆಗಳು ಉದುರಿಬಿಟ್ಟು ಹಾಳಾಗಿರುತ್ತೆ. ಈಗ ನಾನು 4-5 ದಿನ ಮೇಲೆ ಆಯಿತು ಗಾರ್ಡನಿಗೆ ಬಂದು. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆದಷ್ಟು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ. ಅದೆಲ್ಲ ಒಣಗೋಗಿದೆ, ಅದನ್ನು ಎಲ್ಲ ಕಟ್ ಮಾಡಿ ತಕ್ಕೋಬೇಕು. ಇದು ಒಂದು ಹೂವು ಆಗಿದೆ ನೋಡಿ, ಇದನ್ನು ಕೂಡ ತಕ್ಕೊಂಡು ಹೋಗ್ತೀನಿ. ಹಾಗೆ ಇದರಲ್ಲಿ ನಿಮಗೆ ತೋರಿಸಿದ್ದೆ ಸೀಡಿಗೆ ಒಂದು ಸೀಡ್ ಪಾಡ್ ಇದೆ ಅಂತ. ಇದು ಒಡೆದೋಗಿ ಎಲ್ಲ ಕಡೆ ಹಾರೋಗ್ಬಿಟ್ಟಿದೆ. ಕೆಲವೊಂದು ಅಲ್ಲಲ್ಲಿದೆ, ಕೆಲವೊಂದಿಷ್ಟು ಹಾರೋಗ್ಬಿಟ್ಟಿದೆ. ಅದು ನಿಲ್ಲಲ್ಲ. ಇದೊಂದು ಸೀಡ್ ಪಾಡ್ ಹೋಯಿತು. ಅದರಲ್ಲಿ ಒಂದು ಮಿನಿಮಮ್ 50-80 ತನಕ ಮಿನಿಮಮ್ ಬೀಜಗಳಿರುತ್ತೆ. ಅದೆಲ್ಲ ಹೊರಟೋಯ್ತು. ನಾನು ಬೀಜ ಆಗಬೇಕು ಅಂತ ಬಿಟ್ಟಿದ್ದೆ, ಬಟ್ ದಾರ ಕಟ್ಟಿದರೆ ಉಳ್ಕೋತಿತ್ತು ಅಂತ ಅನಿಸುತ್ತೆ. ಬಟ್
ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ ಇದೊಂದೆರಡು ನಿಂಬೆಕಾಯಿ ಐತೆ ಬಿತ್ತು ಒಂದು ನೋಡಿ 2 ನಿಂಬೆಕಾಯಿ ಸಿಕ್ತು. ಕೆಲವೊಂದು ಗಿಡ ಸ್ವಲ್ಪ ಮಂದ ಆಗಿದ್ದಾವೆ, ನೀರು ಸರಿಯಾಗಿ ಸಿಕ್ಕಿಲ್ಲ. ಕೆಲವೊಂದು ಗಿಡಕ್ಕೆ ಏನಂದರೆ ಈ ರೀತಿ ಹುಳುಗಳಾಗಿದೆ. ಇಲ್ಲಿ ನೋಡಿ ಇದು ಮಿಲಿಬಾಗ ಆಗಿದೆ. ಇದನ್ನು ಕೂಡ ಸ್ವಲ್ಪ ನೋಡಬೇಕು. ನೆಕ್ಸ್ಟು ಇದನ್ನೆಲ್ಲ ಮಾಡ್ಕೊತೀನಿ ನಾನು. ಕೆಲಸ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಮಂಗ ಬಂದು ಇದೆಲ್ಲ ಕಿತ್ತು ಹಾಕೋಗುತ್ತೆ ನೋಡು. ಯಾವ ರೀತಿ ಒಗೆದಾಗಿದೆ ಅಂತ. ಬೆಳಗ್ಗೆ ಬಂದಿತ್ತು ಮಂಗ ಎಲ್ಲ, ಇದು ಕೂಡ ಹಾಗೆ ಮಾಡಿದೆ. ಹಾಳು ಮಾಡಿದ್ರೆ ಬೇಜಾರು ಅನಿಸ್ಬಿಡುತ್ತೆ. ನೋಡಿದ್ದೂ ಕೂಡ ಹಾಗೆ ಬಿಟ್ಟಿದೆ. ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಯಾವ ಕೆಲಸ ಮಾಡಿದೆ, ಏನು ಮಾಡಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.